हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, कई स्टूडेंट्स का मानना है या कई स्टूडेंट्स मुझसे पूछ रहे हैं, सर एनुअल एग्ज़ाम में अगर हम मिस्टेक्स अगर करेंगे या हमसे अगर गलती होती है या गलतियां होती है तो उन गलतियों के लिए या मिस्टेक्स के लिए मार्क्स कट कर देंगे। तो कई मेरे ही स्टूडेंट क्या प्रश्न किए हैं, तो आज इस वीडियो में आप लोगों का जो प्रश्न है या क्वेश्चन है उस क्वेश्चन का उत्तर दूंगा। और एक प्रश्न किए हैं कि सर ये कारक चिन्ह कहाँ पर इस्तेमाल करना चाहिए, ने, का, से, के लिए, के द्वारा, में, पर, ये सारे जो कारक चिन्ह है ना, ये अक्षर कहाँ पर इस्तेमाल करना चाहिए, वो सब कुछ क्या है प्रश्न मुझसे किए और वो सारे प्रश्नों का उत्तर इस वीडियो में आपको दूंगा। स्टूडेंट्स, जो भी मेरे चैनल पर नए हैं, सब्सक्राइब नहीं कर लिए तो सब्सक्राइब कर लीजिए और वीडियो को अंत तक देखें, क्योंकि बीच में अगर आप छोड़ देंगे तो कुछ समझ में नहीं आएगा। और एक बात आपसे कहूँगा कि थोड़ी सी गलतियाँ अगर होती है या छोटी मोटी गलतियाँ अगर होती है तो इग्नोर करते चले जाते हैं और गलतियां कम करना आप प्रयास करिए, कम करने के लिए प्रयास करिए। ಸ್ಟೂಡೆಂಟ್ಸ್, ಇವತ್ತು ಜಸ್ಟ್ ಕಾರಕ ಚಿಹ್ನೆಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ। ಯಾಕಂದರೆ ತುಂಬ ಸ್ಟೂಡೆಂಟ್ಸ್ ನಾನು ಕೇಳಿದ್ದಾರೆ, ಸರ್ ಆನ್ಸರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಮಾರ್ಕ್ಸ್ ಏನಾದರೂ ಕಟ್ ಮಾಡ್ತಾರಾ ಅಂತ। ಸೊ ಮಿಸ್ಟೇಕ್ಸ್ ಮಾಡೋದನ್ನು ಕಡಿಮೆ ಮಾಡಿಕೊಳ್ಳಿ ಆದಷ್ಟು। ಸೊ ತಪ್ಪುಗಳು ಹಾಗೆ ಆಗುತ್ತೆ, ಮನುಷ್ಯ ಅಂದಮೇಲೆ ತಪ್ಪುಗಳು ಆಗುತ್ತೆ, ನಮ್ಮಿಂದನೂ ಕೂಡ ತಪ್ಪಾಗುತ್ತೆ, ಸ್ಟೂಡೆಂಟಿಂದನೂ ತಪ್ಪಾಗುತ್ತೆ, ಬಟ್ ಅಷ್ಟೊಂದು ಏನು ಆಗಲ್ಲ। ಸೊ ಜಾಸ್ತಿ ಮಾಡಬೇಡಿ, ಗ್ರಾಮರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ। ಇವತ್ತು ಕಾಕಿ, ನೇ, ಪೇ, ಮೇ, ಪರ್, ಸೇ, ಕೆ ದ್ವಾರ, ಕೆ ಲಿಯೆ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಸ್ಟೂಡೆಂಟ್ ಕೇಳ್ತಾ ಇದ್ರು, ಅದು ಕಾರಕ ಚಿಹ್ನೆಗಳ ಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ। ಆಮೇಲೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ, ತುಂಬ ಮಿಸ್ಟೇಕ್ ಆಗುತ್ತೆ ಅಂತ। ನೋ ಪ್ರಾಬ್ಲಮ್, ಜಸ್ಟ್ ಯು ರೈಟ್ ಯುವರ್ ಆನ್ಸರ್। ಸೊ ಫ್ಯೂ ಮಿಸ್ಟೇಕ್ಸ್ मीन्स यू इग्नोर, डोंट वरी अबाउट इट, बिकॉज हम लोग गलतियां करते हैं, तो इसलिए उनके बारे में सोचना आप छोड़ दीजिए। तो आइए स्टूडेंट्स, आज केवल क्या कारक चिन्हों के बारे में आपको समझाऊंगा। ಆಮೇಲೆ ನಿಮಗೆ ಮಿಸ್ಟೇಕ್ಸ್ ಆಗ್ತಾ ಇದೆ ಅಂದರೆ ಬಿಟ್ಟುಬಿಡಿ, ನೋ ಪ್ರಾಬ್ಲಮ್, ಬರಿತಾ ಹೋಗಿ, ನೀವು ಬರಿತಾ ಹೋಗಿ। ನನಗೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಥವಾ ಮೈನಸ್ ಆಗುತ್ತೆ, ಕಟ್ ಮಾಡ್ತಾರೆ, ಆ ಫೀಲಿಂಗ್ಸು ಮನಸ್ಸಲ್ಲಿ ಇಟ್ಕೊಳ್ಬೇಡಿ, ಬರಿತಾ ಹೋಗಿ। ಯಾಕಂದರೆ ಹೇಳ್ತಾರೆ, ನಮ್ಮ ಕೆಲಸ ಏನಂದರೆ ಕೆಲಸ ಮಾಡ್ತಾ ಇರಬೇಕು, ನಮಗೆ ಫಲಿತಾಂಶ ರಿಸಲ್ಟ್ ಕೊಡೋರು ಯಾರು ಅಂದರೆ ಭಗವಂತ, ಅದು ಆಟೋಮೆಟಿಕ್ಕಾಗಿ ಏನಿರುತ್ತೆ ಅದು ಬಂದ್ಬಿಡುತ್ತೆ। ಸೊ ಹಾಗಾಗಿ ಜಸ್ಟ್ ಇವತ್ತು ಕಾರಕ ಚಿಹ್ನೆಗಳ ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಎಲ್ಲಿ ಯೂಸ್ ಮಾಡಬೇಕು, ಕಾ, ಕೆ, ಕಿ, ಆಮೇಲೆ ಮೇ, ಪರ್, ಸೇ, ಕೆ ದ್ವಾರ, ಕೆ ಲಿಯೆ, ಇದು ಎಲ್ಲ ನಾನು ಇವತ್ತು ಶಾರ್ಟ್ ಆಗಿ ತಿಳಿಸ್ಕೊಡ್ತೀನಿ। ಬನ್ನಿ ಸ್ಟೂಡೆಂಟ್ಸ್, ನಾನು ಬೋರ್ಡ್ ಮೇಲೆ ಬರ್ತಿದ್ದೀನಿ, ಆಲ್ರೆಡಿ ಬೋರ್ಡ್ ತೋರಿಸ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ। ಎಸ್ ಸ್ಟೂಡೆಂಟ್ಸ್, ನೀವು ನೋಡ್ತಾ ಇರಿ, ನಾನು ಬೋರ್ಡ್ ತೋರಿಸ್ತಾ ಇದ್ದೀನಿ, ಬೋರ್ಡ್ ಮೇಲೆ ಬರೆದ್ಬಿಟ್ಟಿದ್ದೀನಿ। ಈ ಕಾರಕ ಚಿಹ್ನೆಗಳು ಎಷ್ಟು ಪ್ರಕಾರದಲ್ಲಿ ಇವೆ ಅಂತ 8 ಪ್ರಕಾರ ಕಾರಕ್ಕಿವೆ। ಆ 8 ಪ್ರಕಾರ ಕಾರಕ ಚಿಹ್ನೆಗಳು ಯಾವ್ಯಾವ ಅಂತ ಒಂದು ಸಾರಿ ಓದ್ಬಿಟ್ಟು ನಾನು ತೋರಿಸ್ತೀನಿ, ಯಾಕೆಂದರೆ ನೀವು ಕೇಳಿದ್ದೀರಾ ಸರ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ। ಸೊ ಹಾಗಾಗಿ ಇವತ್ತಿನ ವಿಡಿಯೋ ಫುಲ್ಲು ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ। ಸೊ ನೀಟಾಗಿ ಒಂದು ಸಾರಿ ಅರ್ಥ ಮಾಡ್ಕೊಳ್ಳಿ। ಮಧ್ಯದಲ್ಲಿ ಸ್ವಲ್ಪ ಹಿಂದಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾಕಂದರೆ ಹಿಂದಿ ಸ್ಟೂಡೆಂಟ್ ಕೂಡ ನನ್ನ ವಿಡಿಯೋ ನೋಡ್ತಾ ಇರ್ತಾರೆ, ನೀವು ಕೂಡ ಹಿಂದಿ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸೇ, 2 ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ। ಸೊ 8 ಕಾರಕ ಪ್ರಕಾರಗಳಿವೆ। ಫಸ್ಟ್ ನೋಡಿ, कर्ता कारक ने, कर्म को, करण से, के द्वारा, संप्रदान के लिए, अपादान से अलग होने के अर्थ में, संबंध का, की, के, अधिकरण में, पर, संबोधन है, ओ, अरे, अजी, ಇದು ಎಲ್ಲ 8 ಪ್ರಕಾರದ ಕಾರಕಗಳು। ಅಂದರೆ ಇಷ್ಟು ಕಾರಕ ಚಿಹ್ನೆಗಳನ್ನು ನಾವು ಎಲ್ಲಿ ಯೂಸ್ ಮಾಡಬೇಕು ಅದು ನಾನು ಇವತ್ತು ನಿಮಗೆ ಶಾರ್ಟ್ ಆಗಿ ತಿಳಿಸ್ಕೊಡ್ತೀನಿ। ತುಂಬ ಈಸಿ ಟ್ರಿಕ್ ಇದೆ,
ಈ ಕಡೆ ಬನ್ನಿ. ನೇ ಅಕ್ಷರ ಏನಿದೆ ಅಲ್ವಾ, ಇದು ಎಲ್ಲಿ ಯೂಸ್ ಮಾಡಬೇಕಂದ್ರೆ ನಾವು ಪಾಸ್ಟ್ ಇಂಡೆಫಿನಿಟ್ ಟೆನ್ಸಲ್ಲಿ ಈ ನೇ ಅಕ್ಷರ ಯೂಸ್ ಮಾಡ್ತೀವಿ. ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಕರ್ತನ ಜೊತೆ ಯೂಸ್ ಮಾಡ್ತೀವಿ. ಕರ್ತ ಇಲ್ಲಿ ಯಾರು ಇದ್ದಾರೆ ಅಂದರೆ ಆಲ್ರೆಡಿ ಐ ಹ್ಯಾವ್ ರಿಟನ್ ಹಿಯರ್ ಎ ಸೆಂಟೆನ್ಸ್, ಜಸ್ಟ್ ಯು ಸಿ ದಿಸ್ ಸೆಂಟೆನ್ಸ್. ಈ ವಾಕ್ಯ ನೋಡ್ಕೊಳ್ಳಿ. ಮೈ ಲಿಖಾ ಹೂಂ ಆಲ್ರೆಡಿ. ಮೋಹನ್ ನೇ ರೋಟಿ ಖಾಯಿ. ಈ ಮೋಹನ್ ಇದನ್ನಲ್ಲ, ಇವನು ಯಾರು ಅಂದರೆ ಕರ್ತ. ಈ ಕರ್ತ ಆದಮೇಲೆ ನೇ ಅಕ್ಷರ ಹಚ್ಚಬೇಕು. ನೇ ಅಕ್ಷರ ಹಚ್ಚಿದ್ಮೇಲೆ ಇದು ಕರ್ಮ. ಆಬ್ಜೆಕ್ಟ್ ಏನಿದೆ ರೋಟಿ ಇದೆ. ಯಾವಾಗಲೂ ಆಬ್ಜೆಕ್ಟ್ ವರ್ಡು ಫೈಂಡ್ ಮಾಡಬೇಕು. ಇದು ಸ್ತ್ರೀಲಿಂಗ ಅಥವಾ ಪುಲ್ಲಿಂಗ್ ಅಂತ. ಇದು ಆಬ್ಜೆಕ್ಟ್ ವರ್ಡು ಸ್ತ್ರೀಲಿಂಗ್ ಇದ್ದರೆ ವರ್ಬ್ ವರ್ಡು ಸ್ತ್ರೀಲಿಂಗ್ ಬರಿಬೇಕು, ಪುಲ್ಲಿಂಗ್ ಇದ್ದರೆ ವರ್ಬ್ ವರ್ಡು ಪುಲ್ಲಿಂಗ್ ಬರಿಬೇಕು. ಯಾವಾಗಂದರೆ ವಿ ಆರ್ ರೈಟಿಂಗು ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್ ಸೆಂಟೆನ್ಸ್ ಬರೆಯುವಾಗ ನೇ ಅಕ್ಷರ ಯೂಸ್ ಮಾಡ್ತೀವಿ. ನಾವು ಯಾವಾಗಲೂ ಅಷ್ಟೇ, ವೇರ್ ವಿ ಯೂಸ್ ನೇ ಲೆಟರ್ ಮೀನ್ಸ್ ಜಸ್ಟ್ ನಾವು ಎಲ್ಲಿ ಬರಿಬೇಕಂದ್ರೆ ಸಪೋಸ್ ವಿ ಆರ್ ರೈಟಿಂಗು ಪಾಸ್ಟ್ ಇಂಡೆಫಿನಿಟ್ ಟೆನ್ಸ್ ಸೆಂಟೆನ್ಸ್, ಸಚ್ ಟೈಮ್ ವಿ ಶುಡ್ ಆ್ಯಂಡ್ ಮಸ್ಟ್ ಯೂಸು ನೇ ಲೆಟರ್. ಇದು ಯೂಸ್ ಮಾಡಲೇಬೇಕು. ಗ್ರಾಮರಲ್ಲಿ ಒಂದು ನಿಯಮ ಇದೆ, ಮೋಹನ್ನೇ ರೋಟಿ ಕಾಯಿ. ರೋಟಿ ಸ್ತ್ರೀಲಿಂಗ್ ಇದೆ, ಹಾಗಾಗಿ ಇಲ್ಲಿ ನಾವು ಸ್ತ್ರೀಲಿಂಗ್ ಬರಿಬೇಕು, ಖಾಯ ಬರಿಬಾರ್ದು, ಖಾಯಿ. ಆಮೇಲೆ ಇಲ್ಲಿ ಈ ಮೋಹನ್ ಪ್ಲೇಸಲ್ಲಿ ಯಾವುದೇ ಒಂದು ಹುಡುಗಿ ಹೆಸರಿದ್ರೂ ಕೂಡ ಈ ವರ್ಬ್ ಚೇಂಜ್ ಆಗಲ್ಲ. ಯಾಕೆ ಚೇಂಜ್ ಆಗಲ್ಲ ಅಂದರೆ ಈ ವರ್ಬ್ ವರ್ಡ್ ಖಾಯಿ ಇದೆ ಅಲ್ವಾ, ಇದು ರೋಟಿ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಇಲ್ಲಿ ಗೀತಾ ತಗೊಳ್ಳಿ, ಗೀತಾನೇ ರೋಟಿ ಖಾಯಿ. ಈ ರೋಟಿ ಮೇಲೆ ಈ ವರ್ಬ್ ವರ್ಡ್ ಡಿಪೆಂಡ್ ಆಗಿದೆ. ಸಬ್ಜೆಕ್ಟ್ ವರ್ಡು ಸ್ತ್ರೀಲಿಂಗ್ ಇರಲಿ ಪುಲ್ಲಿಂಗ್ ಇರಲಿ, ಈ ವರ್ಬ್ ವರ್ಡ್ ಚೇಂಜ್ ಆಗಲ್ಲ. ಈ ವರ್ಬ್ ವರ್ಡ್ ಯಾವಾಗ ಚೇಂಜ್ ಆಗೋದು ಪಾಸ್ಟ್ ಇಂಡೆಫಿನಿಟ್ ಅಂದರೆ ಇದು ಆಬ್ಜೆಕ್ಟ್ ವರ್ಡು ಸ್ತ್ರೀಲಿಂಗ್ ಇದ್ದರೆ ಸ್ತ್ರೀಲಿಂಗು, ಪುಲ್ಲಿಂಗ್ ಇದ್ದರೆ ಪುಲ್ಲಿಂಗು. ಅರ್ಥ ಆಯಿತು ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್. ಒನ್ಸ್ ಅಗೇನ್ ನಾನು ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ, और एक सेंटेंस आपको समझाऊंगा. किताब ಅಂದರೆ ನಮ್ಮ ಪುಸ್ತಕ ಇದೆಯಲ್ಲ, ಬುಕ್ಕು ಕೂಡ ಸ್ತ್ರೀಲಿಂಗ್ ಇದೆ. ಇಲ್ಲಿ ನೋಡಿ ಹೇಗೆ ಓದೋದಂದರೆ ಮೋಹನ್ನೇ ಕಿತಾಬ್ ಪಡಿ, ಪಡ ಅಲ್ಲ ಪಡಿ, ಕಿತಾಬು ಸ್ತ್ರೀಲಿಂಗ್ ಇದೆ. ಆಮೇಲೆ ಗೀತಾ ಸ್ತ್ರೀಲಿಂಗ್, ಗೀತಾನೇ ಕಿತಾಬ್ ಪಡಿ. ಯಾಕಂದರೆ ಇಲ್ಲಿ ಪುಸ್ತಕ ಸ್ತ್ರೀಲಿಂಗ್ ಇದೆ, ಹಾಗಾಗಿ ನಾವು ವರ್ಬ್ ವರ್ಡು ಸ್ತ್ರೀಲಿಂಗು ಬರಿಬೇಕು. ಸ್ಟೂಡೆಂಟ್ಸ್ ಅರ್ಥ ಆಯಿತು ಅಂದ್ಕೊಳ್ತೀನಿ ನೇ ಅಕ್ಷರ ಎಲ್ಲಿ ಯೂಸ್ ಮಾಡಬೇಕು ಅಂತ. ಎಸ್. ಸೆಕೆಂಡ್ ಕರ್ಮ್ಕೋ ಕೋ ಎಲ್ಲಿ ಬರಿಬೇಕಂದ್ರೆ ಯಾವುದೇ ಒಂದು ವಸ್ತು ನಾವು ಯಾರಿಗಾದರೂ ಕೊಡ್ತಾ ಇದ್ದೇವೆ ಅಂದರೆ ಅಂಥ ಟೈಮಲ್ಲಿ ಕೋ ಬರಿಬೇಕು. ಅಂದರೆ ನಮಗೆ ಒಂದು ವಸ್ತು ಯಾರಿಗಾದರೂ ಕೊಡೋದಿದೆ ಅಂತ ಇಟ್ಕೊಳ್ಳಿ, ಆ ಕೊಡೋ ಟೈಮಲ್ಲಿ ಕೋ ಯೂಸ್ ಮಾಡಬೇಕು. ಘೋಡೆ ಕೋ ಚನಾ ದೋ ಅಂದರೆ ಈ ಕಡಲೆ ಕೊಡಬೇಕು. ಯಾವುದಕ್ಕೆ ಅಂದರೆ ಘೋಡೆಗೆ. ಘೋಡೆ ಕೋ ಚನಾ ದೋ, ಘೋಡೆ ಕೋ ಯಾರಿಗೆ ಕೊಡ್ಬೇಕಂದ್ರೆ ಕುದುರೆಗೆ. ವಿದ್ಯಾರ್ಥಿयों को खाना दो, ಯಾರಿಗೆ ಕೊಡಬೇಕು ಊಟ, ವಿದ್ಯಾರ್ಥಿयों को. ಓಕೆನಾ. ಜಾನುವಾರೋं को घास दो ಅಂದರೆ ಪ್ರಾಣಿಗಳಿಗೆ ಹುಲ್ಲು ಕೊಡಿ ಅಂತ. ಅಂದರೆ ಏನಾದರೂ ವಸ್ತು ಇನ್ನೊಬ್ಬರಿಗೆ ಕೊಡೋದಿದ್ರೆ ಅಥವಾ ಇನ್ನೊಂದು ಎನಿಮಲ್ಸಿಗೆ ಕೊಡೋದಿದ್ರೆ ಅಂಥ ಟೈಮಲ್ಲಿ ಕೋ ಯೂಸ್ ಮಾಡಬೇಕು. ಇಲ್ಲ ನಾವು ಮನುಷ್ಯರಿಗೆ ಕೂಡ ಏನೋ ಕೊಡಬೇಕು. ಮೋಹನ್ ಕೋ ಬ್ಯಾಗ್ ದೇನಾ ಹೈ, या मोहन को खाना देना है, या मोहन को किताब दो, या मोहन को कलम दो. ಏನಾದರೂ ಕೊಡೋದಿದ್ರೆ ನಾವು ಕೋ ಯೂಸ್ ಮಾಡಬೇಕು. ಎಸ್ ಸ್ಟೂಡೆಂಟ್ಸ್, ಇದು ಕೂಡ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕರಣ್ ಸೇ. ಇದು ಸೇ ಅಂದರೆ ಯಾವುದೇ ಒಂದು ಟೂಲ್ಸ್ ಯೂಸ್ ಮಾಡಿ ನಾವು ಬರಿತಾ ಇದ್ದರೆ ಅಥವಾ ಯಾರಿಗಾದರೂ ಹೊಡಿತಾ ಇದ್ದರೆ ಅಂಥ ಟೈಮಲ್ಲಿ ಇದು ಸೇ ಯೂಸ್ ಮಾಡಬೇಕು. ಓಕೆನಾ. ರವಿ ಕಲಂ ಸೇ ಪತ್ರ ಲಿಖ್ತಾ ಹೈ ಅಂದರೆ ಯಾವುದರಿಂದ ಪತ್ರ ಬರಿತಾ ಇದ್ದಾನಂದರೆ ಪೆನ್ನಿಂದ. ಮೋಹನ್ ಚಾಕು ಸೇ ಗೀತಾ ಕೋ ಮಾರ, ಯಾವುದರಿಂದ ಗೀತಾಗೆ ಹೊಡೆದ್ಬಿಟ್ಟ ಮೋಹನ್ ಅಂದರೆ ಚಾಕು ಸೇ. ಚಾಕು ಮೀನ್ಸು ನೈಫ್. ನೆಕ್ಸ್ಟ್ ಪೊಲೀಸ್ನೇ ಚೋರ್ ಕೋ ಡಂಡೆ ಸೇ ಮಾರ, ಕಿಸ್ಸೆ ಮಾರ, ಡಂಡೆ ಸೇ. ಓಕೆನಾ. ಒಂದು ವಸ್ತು ಇಂದ ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂಥ ಟೈಮಲ್ಲಿ ವಿ ಯೂಸು ಸೇ. ಆಮೇಲೆ ಕೆ ದ್ವಾರ, ಇದು ಯಾರಾದರೂ ರೈಟರ್ಸ್ ಅಥವಾ ಲೇಖಕರು ಕವಿಗಳು ಏನಾದರೂ ಬರೀತಾರಲ್ವಾ ಅಂಥ ಟೈಮಲ್ಲಿ ಅವರಿಗೆ ಇದು ಯೂಸ್ ಮಾಡಬೇಕು. ಏನೇ लेखक द्वारा यहाँ पाठ लिखा गया, लेखक द्वारा कहानी लिखी गई, या इस लेखक ने कहानी लिखी, इस तरह से द्वारा. ಸೊ ಸ್ಟೂಡೆಂಟ್ಸ್ ಇದು ಕೂಡ ಅರ್ಥ ಆಯಿತು ಅಂದ್ಕೊಳ್ತೀನಿ.
ನೆಕ್ಸ್ಟ್ ಸಂಪ್ರದಾನ, ಫೋರ್ತ್ ಒನ್ ಕೇಲಿಯೇ. ಅಂದರೆ ಯಾವುದೇ ಒಂದು ವಸ್ತು ನಾವು ಇನ್ನೊಬ್ಬರಿಗೆ ತಗೊಂಡ್ರೆ ಆ ಟೈಮಲ್ಲಿ ಕೇಲಿಯೇ ಬರಿಬೇಕು. ಬಾಲಕ್ दूध के लिए रोता है. या मार्केट ना ಹೋಗ್ತೀವಿ, बच्चों के लिए फल खरीदना है. किन के लिए? बच्चों के लिए. बेटे के लिए कपड़े खरीदना है. जानवर के लिए घास चाहिए. किसके लिए चाहिए? जानवर के लिए. ಸೊ ಯಾರಿಗಾದರೂ ಬೇಕಂದ್ರೆ ಅಂಥ ಟೈಮಲ್ಲಿ ಕೆ ಯೂಸ್ ಮಾಡಬೇಕು. ಇಲ್ಲೇ ನೋಡಿ ನಾನು ಬರ್ತಿದ್ದೀನಿ, ऑलरेडी लिखा हूँ. बालक दूध के लिए रोता है, बालक चॉकलेट के लिए रोता है, बच्चे कपड़े के लिए रोते हैं, बच्चे अलग अलग चीजों के लिए क्या रोते हैं, बिस्किट के लिए रोते हैं. इस तरह से. नेक्स्ट अपादान से, ಇಲ್ಲಿ ಮೇಲ್ಗಡೆ ಕರಣು ಸೇ ಇದೆ, ಆಮೇಲೆ ಅಪಾದಾನು ಸೇ ಇದೆ. ಈ ಸೇ ಇಲ್ಲಿ ಏನು ಬ್ರಾಕೆಟ್ ಅಲ್ಲಿ ಬರ್ದಿದ್ದಿದೆ, ನಾನು ಬರ್ದಿದ್ದೀನಿ ಅಲಗ್ ಹೋನೆಕೆ ಅರ್ಥ ಮೇ, ಅಂದರೆ ಸಪ್ರೇಟ್ ಆಗೋದಿದೆ. ಸಪ್ರೇಟ್ ಅಂದರೆ ಇಲ್ಲಿ ಆಲ್ರೆಡಿ ನಾನು ಬರ್ದಿದ್ದೀನಿ ನೋಡಿ. ಲಡ್ಕ ಗಾಂವ್ ಸೇ ಶಹರ್ ಜಾತಾ, ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ರೆ, ಒಂದು ಪ್ಲೇಸ್ ಬಿಟ್ಟು ಇನ್ನೊಂದು ಪ್ಲೇಸಿಗೆ ಹೋಗ್ತಾ ಇದ್ರೆ ಅಂಥ ಟೈಮಲ್ಲಿ ವಿ ಯೂಸ್ से. यानी एक जगह से दूसरी जगह अगर जा रहे हैं तो उस समय से का इस्तेमाल करना. यानी लड़का गांव से शहर जा रहा है. मोहन रेलगाड़ी से बेंगलुरु जाता है. या मोहन कोलार से बेंगलुरु जा रहा है. या मोहन बेंगलुरु से दिल्ली जा रहा है. ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಿದ್ರೆ ಅಂಥ ಟೈಮಲ್ಲಿ ಸೇ ಯೂಸ್ ಮಾಡಬೇಕು. ಅರ್ಥ ಆಯಿತು ಸ್ಟೂಡೆಂಟ್ಸ್? KGF से बस बेंगलुरु जा रही है या जाती है या जाएगी. ನೀವು ಹೆಂಗಾದರೂ ಬರೀಬಹುದು, ಸೇ ಯೂಸ್ ಮಾಡಬೇಕಲ್ಲಿ. ಎಸ್. ಆಮೇಲೆ 6th ಒಂದು ನೋಡಿ ಸ್ಟೂಡೆಂಟ್ಸ್, ಸಂಬಂಧಕಾರಕ. ಕಾ ಎಲ್ಲಿ ಯೂಸ್ ಮಾಡಬೇಕಂದ್ರೆ ಇಲ್ಲಿ ಬರ್ದಿದ್ದು ನೋಡಿ, का राजा का बेटा अच्छा है. ಅಂದರೆ ಈ ಕರ್ತ ಆದಮೇಲೆ ಯಾವುದೇ ಒಂದು ವರ್ಡು ಸ್ಟಿಲ್ಲಿಂಗ್ ಇದ್ದರೆ ಅಥವಾ ಪುಲ್ಲಿಂಗ್ ಇದ್ದರೆ ಕಾಯಿ ಯೂಸ್ ಮಾಡಬೇಕು, ಸ್ಟಿಲ್ಲಿಂಗ್ ಇದ್ದರೆ ಕೀ ಯೂಸ್ ಮಾಡಬೇಕು, ಆಮೇಲೆ ಪ್ಲೂರಲ್ ಇದ್ದರೆ ಕೆ ಯೂಸ್ ಮಾಡಬೇಕು. ಈ ಸೆಂಟೆನ್ಸ್ ನಾನು ತೋರಿಸ್ತೀನಿ ನೋಡಿ. ಬೇಟಾ ಸ್ಟಿಲ್ಲಿಂಗ್ या पुल्लिंग. राजा का बेटा अच्छा है. राजा की बेटी स्टिलिंग ಇದೆ, राजा की बेटी अच्छी है. राजा के बच्चे, नॉट बच्चों, बच्चे. राजा के बच्चे अच्छे हैं, प्लूरल. ಇಲ್ಲಿ ಕಾನು ಬಂತು, ಕೀನು ಬಂತು, ಕೇನು ಬಂತು. राजा की पत्नी सुंदर है. ओके ना. रानी का पति सुंदर है, का ಇಲ್ಲಿ ಯೂಸ್ ಮಾಡಬೇಕು. या रानी के बच्चे अच्छे हैं. इस तरह से संबंध आयत अನ್ಕೊಳ್ತೀನಿ स्टूडेंट्स. नेक्स्ट अधिकरण 7, मैं और पर. पक्षी डाल पर बैठा है ಅಂದರೆ ಯಾವುದೇ ಒಂದು ಬರ್ಡ್ ಈ ಟ್ರೀ ಬ್ರಾಂಚಸ್ ಇರುತ್ತಲ್ಲ ಅದ್ರ ಮೇಲೆ ಕೂರ್ತಿದೆ, ಮೇಲ್ಗಡೆ ಆನ್. ಓಕೆನಾ. मेज पर पुस्तक रख दो, मेज पर पुस्तक है. कोठरी में आग लगी है, ಇಲ್ಲಿ ಬರ್ದಿದ್ದೀನಿ ನೋಡಿ, कोठरी में आग लगी है ಅಂದರೆ ಕಮರ ರೂಮಲ್ಲಿ ಬೆಂಕಿ ಹತ್ತಿದೆ ಅಂತ. या कोठरी में लोग बैठे हैं, या कोठरी में बच्चे बैठे हैं. ಏನಾದರೂ ಸೆಂಟೆನ್ಸು ಮೇಯಲ್ಲಿ ಬರಿಬೇಕು. ಮೇ, ಆನು ಮತ್ತು ಇನ್ನು ಈ ಎರಡು. ಆಮೇಲೆ 8th ಒಂದು ಲಾಸ್ಟ್ ಒಂದು ಸ್ಟೂಡೆಂಟ್ಸ್, ಸಂಬೋಧನ. ಹೇ, ಓ, ಅರೆ, ಅಜಿ. ಇದು ಎಲ್ಲಿ ಯೂಸ್ ಮಾಡ್ಬೇಕಂದ್ರೆ ಯಾರಾದರೂ ಅನ್ನೋನ್ ಪರ್ಸನ್ ಇರ್ತಾರಲ್ವಾ, ಆ ಅನ್ನೋನ್ ಪರ್ಸನ್ಗೆ ನಾವು ಕರಿಬೇಕಂದ್ರೆ ಹೇಗೆ ಕರಿಬೇಕು, ಅವನ ಹೆಸರು ಗೊತ್ತಿಲ್ಲ ನಮಗೆ, ಅವನು ಅಪರಿಚಿತ ವ್ಯಕ್ತಿ. ಸೊ ಹಾಗಾಗಿ ಅವನಿಗೆ ಏನು ಕರಿಬೇಕಂದ್ರೆ, ಓ ಚಾಚಾ ಟಹರೋ, अजी आप रुकिए, हे लड़का इधर आना, हे बच्चे या हे लड़की वहीं पर ठहरिए. इस तरह से. ಏನೇ ಅವ್ರ ಹೆಸರು ನಮ್ಗೆ ಗೊತ್ತಿರಲ್ಲ, ಅವ್ರು ಅನ್ನೋನ್ ಇರ್ತಾರೆ ನಮಗೆ, ಅಂಥ ಟೈಮಲ್ಲಿ ನಾವು ಇದು ಯೂಸ್ ಮಾಡಬೇಕು. ಓಕೆನಾ. ಸೊ ನೀಟಾಗಿ ನಿಮಗೆ ಅರ್ಥ ಮಾಡಿಸಿದ್ದೀನಿ ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್. ಆಮೇಲೆ ಎಲ್ಲೆಲ್ಲಿ ಬರಿಬೇಕು ಅಂತ ಒಂದು ಸಾರಿ ನೀವು ನೋಡ್ಕೊಳ್ಳಿ.
ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸ್ಬಿಡಿ. ಒನ್ಸ್ ಅಗೇನ್ ಐ ಎಕ್ಸ್ಪ್ಲೇನ್ ಯು. ಇದು ತುಂಬ ಈಸಿಯಾಗಿದೆ ಸ್ಟೂಡೆಂಟ್ಸ್, ಓಕೆನಾ? ಈ ವಿಡಿಯೋ ಲಾಂಗ್ ಆಗ್ತಾಯಿದೆ, ಇಲ್ಲಿಗೆ ಮುಗಿಸ್ತೀನಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು, ಧನ್ಯವಾದ.